Hello everyone, welcome to my YouTube channel. Today let's do some exercise questions from Arogya Bhagya. First let's see meanings. Artha tiliri. Chinte, yochane, kalavada. Chinte, yochane, kalavada means worrying or bothering. Charandi, gatara, mori. Charandi, gatara, mori. Drainage. Malina, kole, holasu. Malina, kode, holasu means dirt or dust. Now let's see vivara tiliri. Sarvajanika means public. Sarvajanika public. Samajadalli ellarigu sambandhisida. Concerned with all the people in general. Vatavarana atmosphere. Vatavarana suttamuttana parisara. Now let's see ಅಭ್ಯಾಸ. ಫಸ್ಟ್ ಮೈಂಡ್ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿರಿ. ದಟ್ ಈಸ್ fill in the blanks with the appropriate answer. Now let's see the first fill in the blanks. ಡಾಕ್ಟರ್ ನಿನ್ನೆಯಿಂದ ಡ್ಯಾಶ್ ನೋಯುತ್ತಿದೆ. ಡಾಕ್ಟರ್ ನಿನ್ನೆಯಿಂದ ಯು ನೀಡ್ ಟು ರೈಟ್ ಹೊಟ್ಟೆ ನೋಯುತ್ತಿದೆ. fill in the blanks with ಹೊಟ್ಟೆ. ಡಾಕ್ಟರ್ ನಿನ್ನೆಯಿಂದ ಹೊಟ್ಟೆ ನೋಯುತ್ತಿದೆ. ದಟ್ ಮೀನ್ಸ್ ಫ್ರಮ್ ಯೆಸ್ಟರ್ಡೇ ಸ್ಟಮಕ್ ಈಸ್ ಹರ್ಟಿಂಗ್. ಸೆಕೆಂಡ್ ಸೆಂಟೆನ್ಸ್ ನಿಮ್ಮ ಮನೆಗೆ ಕುಡಿಯುವ ಡ್ಯಾಶ್ ಎಲ್ಲಿಂದ ತರುತ್ತೀರಿ. ನಿಮ್ಮ ಮನೆಗೆ ಕುಡಿಯುವ ನೀರನ್ನು ಎಲ್ಲಿಂದ ತರುತ್ತೀರಿ. ದಟ್ ಈಸ್ ಫ್ರಮ್ ವೇರ್ ಯು ವಿಲ್ ಗೆಟ್ ಡ್ರಿಂಕಿಂಗ್ ವಾಟರ್ ಟು ಯುವರ್ ಹೌಸ್. ಥರ್ಡ್ ಒನ್ ನೀವು ಕುದಿಸಿ ಆರಿಸಿದ ಡ್ಯಾಶ್ ಕುಡಿಯುತ್ತಿದ್ದೀರಿ. ನೀವು ಕುದಿಸಿ ಆರಿಸಿದ ನೀರನ್ನು ಕುಡಿಯುತ್ತಿದ್ದೀರಿ. ಯು ಆರ್ ಡ್ರಿಂಕಿಂಗ್ ಬಾಯ್ಲ್ಡ್ ಅಂಡ್ ಕೂಲ್ಡ್ ವಾಟರ್. ಫೋರ್ತ್ ಒನ್ ಅಂತಹ ಆಹಾರ ಪದಾರ್ಥಗಳ ಮೇಲೆ ಡ್ಯಾಶ್ ಕೂತಿರುತ್ತದೆ. ಅಂತಹ ಆಹಾರ ಪದಾರ್ಥಗಳ ಮೇಲೆ ಧೂಳು ಕೂತಿರುತ್ತದೆ. ದೇರ್ ವಿಲ್ ಬಿ ಡಸ್ಟ್ ಆನ್ ಸಚ್ ಫುಡ್ ಐಟಮ್ಸ್. ನೌ ಲೆಟ್ಸ್ ಸಿ ಈ ವಾಕ್ಯಗಳಲ್ಲಿ ತಪ್ಪಾಗಿರುವ ಅಂಶಗಳನ್ನು ಗುರುತಿಸಿ ಸರಿಪಡಿಸಿ ಬರೆಯಿರಿ. ದೇ ಹ್ಯಾವ್ ಗಿವನ್ ಸಮ್ ಸೆಂಟೆನ್ಸಸ್ ಬಿಲೋ. ಯು ನೀಡ್ ಟು ಐಡೆಂಟಿಫೈ ವಾಟ್ಸ್ ರಾಂಗ್ ಇನ್ ದಟ್ ಸೆಂಟೆನ್ಸ್ ಅಂಡ್ ಯು ನೀಡ್ ಟು ಕರೆಕ್ಟ್ ದೋಸ್ ಸೆಂಟೆನ್ಸ್. ಓಕೆ, ದ ಫಸ್ಟ್ ಸೆಂಟೆನ್ಸ್ ಮಧ್ಯಾಹ್ನ ಇಡ್ಲಿ ಚಟ್ನಿ. ದಿಸ್ ಸೆಂಟೆನ್ಸ್ ಈಸ್ ರಾಂಗ್ ಬಿಕಾಸ್ in the afternoon Kavya ate curd rice, that is ಮೊಸರನ್ನ, and in the morning ಬೆಳಿಗ್ಗೆ she ate idli chutney. So you need to correct this sentence as ಬೆಳಗ್ಗೆ ಇಡ್ಲಿ ಚಟ್ನಿ. in the morning Kavya ate idli chutney. ಮಧ್ಯಾಹ್ನ ಮೊಸರನ್ನ. in the afternoon she ate curd rice. You can write ಬೆಳಿಗ್ಗೆ ಇಡ್ಲಿ ಚಟ್ನಿ or ಮಧ್ಯಾಹ್ನ ಮೊಸರನ್ನ. both are correct. The second one ಮನೆಯ ಮುಂದೆ ಸಾರ್ವಜನಿಕ ತೊಟ್ಟಿ ಇದೆ. That means there is a public tank in front of the house. ಸಾರ್ವಜನಿಕ ತೊಟ್ಟಿ means public tap. This is wrong, right? Because there is a public tap, not tank. ಸಾರ್ವಜನಿಕ ತೊಟ್ಟಿ means public tank. ಸಾರ್ವಜನಿಕ ನಲ್ಲಿ means public tap. So you need to write ಮನೆಯ ಮುಂದೆ ಸಾರ್ವಜನಿಕ ನಲ್ಲಿ ಇದೆ. There is a public tap in front of the house, not a public tank. ಥರ್ಡ್ ಸೆಂಟೆನ್ಸ್ ನಿನ್ನೆ ನೀನು ಸೇವಿಸಿದ್ದೆಲ್ಲವೂ ಒಳ್ಳೆಯ ಆಹಾರವಲ್ಲ. The meaning of this is whatever you ate yesterday, it is not healthy food, it is not good food. No, this is wrong because doctor told to Kavya that what all you ate yesterday, it is healthy food only. So you need to change this sentence as ನಿನ್ನೆ ನೀನು ಸೇವಿಸಿದ್ದೆಲ್ಲವೂ ಒಳ್ಳೆಯ ಆಹಾರವೇ ಆಗಿದೆ. ದಟ್ ಮೀನ್ಸ್ ವಾಟ್ ಆಲ್ ಯು ಏಟ್ ಎಸ್ಟರ್ಡೇ, ಇಟ್ ಈಸ್ ಗುಡ್ ಫುಡ್ ಓನ್ಲಿ, ಇಟ್ ಈಸ್ ಹೆಲ್ತಿ ಫುಡ್ ಓನ್ಲಿ. ದ ಫೋರ್ತ್ ಸೆಂಟೆನ್ಸ್ ನೀನು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಬಂದಿಲ್ಲ. ದಟ್ ಮೀನ್ಸ್ you didn't took bath and you are not wearing clean clothes. No, wrong. No, Kavya took bath and she was wearing clean clothes. So ನೀನು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಬಂದಿದ್ದೀಯ. That means you took bath and you are wearing clean clothes and you came here. ಬೆಳಗ್ಗೆ ಇಡ್ಲಿ ಚಟ್ನಿ or you can even write ಮಧ್ಯಾಹ್ನ ಮೊಸರನ್ನ. ಮನೆಯ ಮುಂದೆ ಸಾರ್ವಜನಿಕ ನಲ್ಲಿ ಇದೆ. ನಿನ್ನೆ ನೀನು ಸೇವಿಸಿದ್ದೆಲ್ಲವೂ ಒಳ್ಳೆಯ ಆಹಾರವೇ
ಆಗಿದೆ. ನೀನು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಬಂದಿದ್ದೀಯಾ. ನಾವು ಲೆಟ್ಸ್ ಸಿ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಆನ್ಸರ್ ದಿಸ್ ಇನ್ ಒನ್ ಸೆಂಟೆನ್ಸ್. ಫಸ್ಟ್ ಕ್ವೆಶ್ಚನ್, ಯಾರಿಗೆ ಹೊಟ್ಟೆ ನೋವು ಬಂದಿತ್ತು? ಹೂ ಗಾಟ್ ಸ್ಟಮಕ್ ಏಕ್? ಆನ್ಸರ್, ಯು ಕ್ಯಾನ್ ರೈಟ್ ಕಾವ್ಯಗೆ ಹೊಟ್ಟೆ ನೋವು ಬಂದಿತ್ತು ಆರ್ ಕಾವ್ಯಳಿಗೆ ಹೊಟ್ಟೆ ನೋವು ಬಂದಿತ್ತು. ಯು ಕ್ಯಾನ್ ಯೂಸ್ ಕಾವ್ಯಗೆ ಆರ್ ಕಾವ್ಯಳಿಗೆ. ಕಾವ್ಯ ಗಾಟ್ ಸ್ಟಮಕ್ ಏಕ್. ಸೆಕೆಂಡ್ ಕ್ವೆಶ್ಚನ್, ಹಿಂದಿನ ದಿನ ರಾತ್ರಿ ಕಾವ್ಯ ಏನನ್ನು ಸೇವಿಸಿದ್ದಳು? ವಾಟ್ ಕಾವ್ಯ ಏಟ್ ದ ಪ್ರೀವಿಯಸ್ ನೈಟ್? ಕಾವ್ಯ ಏಟ್ ಅನ್ನ ಸಾಂಬಾರ್ ಪ್ರೀವಿಯಸ್ ರೈಟ್. ಓಕೆ, ದ ಆನ್ಸರ್ ಈಸ್ ಹಿಂದಿನ ದಿನ ರಾತ್ರಿ ಕಾವ್ಯ ಅನ್ನ ಸಾಂಬಾರನ್ನು ಸೇವಿಸಿದ್ದಳು. ಪ್ರೀವಿಯಸ್ ನೈಟ್ ಕಾವ್ಯ ಏಟ್ ರೈಸ್ ಆ್ಯಂಡ್ ಸಾಂಬಾರ್. ನೌ ಲೆಟ್ಸ್ ಸಿ ದ ನೆಕ್ಸ್ಟ್ ಒನ್. ದ ಥರ್ಡ್ ಕ್ವೆಶ್ಚನ್, ಮನೆಯ ಮುಂದಿನ ಚರಂಡಿ ಹೇಗಿತ್ತು? ಹೌ ವಾಸ್ ದ ಡ್ರೈನೇಜ್ ಇನ್ ಫ್ರಂಟ್ ಆಫ್ ದ ಹೌಸ್? ಆನ್ಸರ್, ಮನೆಯ ಮುಂದಿನ ಚರಂಡಿ ಕಟ್ಟಿಕೊಂಡಿತ್ತು. ದ ಡ್ರೈನೇಜ್ ವಾಸ್ ಬ್ಲಾಕ್ಡ್. ಓಕೆ, in front of the house the drainage was blocked. The fourth one, ರಸ್ತೆ ಬದಿಯಲ್ಲಿ ತೆರೆದಿಟ್ಟ ತಿಂಡಿ ತಿನಿಸನ್ನು ಏಕೆ ತಿನ್ನಬಾರದು? That means why we should not eat roadside food. Now let's see the answer. ರಸ್ತೆ ಬದಿಯಲ್ಲಿ ತೆರೆದಿಟ್ಟ ತಿಂಡಿ ತಿನಿಸುಗಳ ಮೇಲೆ ಧೂಳು ಕೂತಿರುತ್ತದೆ. ನೊಣ, ಸೊಳ್ಳೆಯಂತಹ ಕ್ರಿಮಿಕೀಟಗಳಿಂದ ಅವು ಮಲಿನಗೊಂಡಿರುತ್ತವೆ, ಆದ್ದರಿಂದ ತಿನ್ನಬಾರದು. ಓಕೆ, ದೇರ್ ವಿಲ್ ಬಿ ಡಸ್ಟ್ ಆ್ಯಂಡ್ ಫ್ಲೈಸ್ ಆ್ಯಂಡ್ ಮಸ್ಕಿಟೋಸ್ ಆ್ಯಂಡ್ ಜರ್ಮ್ಸ್ ಆನ್ ಸಚ್ ಫುಡ್ ಐಟಮ್ಸ್ ಆ್ಯಂಡ್ those food items will be dirty, so we should not eat roadside foods. Now let's see ಭಾಷಾ ಚಟುವಟಿಕೆ. ಮಾದರಿಯಂತೆ ಪದ ಬದಲಾಯಿಸಿ ಬರೆಯಿರಿ. They have given one example here, ಮಾದರಿ. By seeing that, you need to write in the same pattern, you need to write the remaining words. Okay, ತಿಂದಿದ್ದೆ, ತಿಂದಿಲ್ಲ, ತಿಂದಿದ್ದೆ, ತಿಂದಿಲ್ಲ. To make it easier, I will explain by using a sentence for these. ತಿಂದಿದ್ದೆ, for example, you can say ನಾನು ಸಕ್ಕರೆ ಕಡ್ಡಿ ತಿಂದಿದ್ದೆ. That means I ate sugar candy. For ತಿಂದಿಲ್ಲ, ನಾನು ಸಕ್ಕರೆ ಕಡ್ಡಿ ತಿಂದಿಲ್ಲ. You can say I didn't eat sugar candy. Okay. The next one, ಮಾಡಿದ್ದೆ. You need to write ಮಾಡಿಲ್ಲ. ನಾನು ಆ ಕೆಲಸವನ್ನು ಮಾಡಿದ್ದೆ. I did that work. For ಮಾಡಿಲ್ಲ, for example, you can take ನಾನು ಆ ಕೆಲಸವನ್ನು ಮಾಡಿಲ್ಲ. I haven't done that work. Next, ಹೋಗಿದ್ದೆ, ಹೋಗಿಲ್ಲ. For ಹೋಗಿದ್ದೆ, you can tell ನಾನು ಅಲ್ಲಿಗೆ ಹೋಗಿದ್ದೆ. For example, ನಾನು ಅಲ್ಲಿಗೆ ಹೋಗಿದ್ದೆ. I went there. ಹೋಗಿಲ್ಲ. ನಾನು ಅಲ್ಲಿಗೆ ಹೋಗಿಲ್ಲ. I didn't go there. Next one, ನೋಡಿದ್ದೆ. ನೋಡಿದ್ದೆ, ನಾನು ಅದನ್ನು ನೋಡಿದ್ದೆ. I have seen it. ನೋಡಿಲ್ಲ. You can tell ನಾನು ಅದನ್ನು ನೋಡಿಲ್ಲ. I have never seen it. Next one, ಬಂದಿದ್ದೆ, ಬಂದಿಲ್ಲ. ಬಂದಿದ್ದೆ, ನಾನು ಶಾಲೆಗೆ ಬಂದಿದ್ದೆ. I came to school. ಬಂದಿಲ್ಲ, ನಾನು ಶಾಲೆಗೆ ಬಂದಿಲ್ಲ. I haven't come to school. Okay. ತಿಂದಿದ್ದೆ, ತಿಂದಿಲ್ಲ. ಮಾಡಿದ್ದೆ, ಮಾಡಿಲ್ಲ. ಹೋಗಿದ್ದೆ, ಹೋಗಿಲ್ಲ. ನೋಡಿದ್ದೆ, ನೋಡಿಲ್ಲ. ಬಂದಿದ್ದೆ, ಬಂದಿಲ್ಲ. ಮಾದರಿಯಂತೆ ಬರೆಯಿರಿ. ಮಾದರಿ, ಕೊಡ್ತೀವಿ, ಕೊಡುತ್ತೇವೆ. The meaning of these words is same. Okay, ಕೊಡ್ತೀವಿ, ಕೊಡುತ್ತೇವೆ. That means will give. ಬೈತಾಳೆ, ಬೈಯುತ್ತಾಳೆ. ಬೈತಾಳೆ, ಬೈಯುತ್ತಾಳೆ. Will scold. ಹೊಂದೋದಿಲ್ಲ, ಹೊಂದುವುದಿಲ್ಲ. ಹೊಂದೋದಿಲ್ಲ, ಹೊಂದುವುದಿಲ್ಲ. Will not adjust. ಕೇಳಕ್ಕಿಲ್ಲ, ಕೇಳುವುದಿಲ್ಲ. ಕೇಳಕ್ಕಿಲ್ಲ, ಕೇಳುವುದಿಲ್ಲ. Will not listen. ಕುಡಿಯಾಕ್, ಕುಡಿಯುವುದಕ್ಕೆ. ಕುಡಿಯಾಕ್, ಕುಡಿಯುವುದಕ್ಕೆ. For drinking. Now let's see. ಈ ಚಿತ್ರಗಳನ್ನು ನೋಡಿ ನಿಮಗೆ ಏನು ಅನ್ನಿಸುತ್ತಿದೆ ಎಂದು ಹೇಳಿರಿ. That means by seeing these two images, you need to tell what you
feel by seeing these images. Okay, now let's see the first image. Here there is a house and there is more dirt over here. Okay, now let's tell that in Kannada. ಮನೆಯ ಸುತ್ತಮುತ್ತಲಿನ ವಾತಾವರಣ ಕಲುಷಿತವಾಗಿದೆ. See, you can see the dirt everywhere. ಮನೆಯ ಸುತ್ತಮುತ್ತಲಿನ ವಾತಾವರಣ ಕಲುಷಿತವಾಗಿದೆ. The atmosphere surrounding the house is very dirty. There is full of rubbish. ಅಲ್ಲಿ ಕಸ ತುಂಬಿದೆ. You can see, okay, the rubbish. Okay, ಅಲ್ಲಿ ಕಸ ತುಂಬಿದೆ. There is full of rubbish. ಸ್ವಚ್ಛವಾಗಿ ಇಟ್ಟುಕೊಂಡಿಲ್ಲ. It's not kept clean. ಸ್ವಚ್ಛವಾಗಿ ಇಟ್ಟುಕೊಂಡಿಲ್ಲ. It's not kept clean. And you can see there is a stagnant water here. ಮನೆಯ ಪಕ್ಕದಲ್ಲಿ ನೀರು ನಿಂತಿದೆ. ಮನೆಯ ಪಕ್ಕದಲ್ಲಿ ನೀರು ನಿಂತಿದೆ. There is stagnant water near the house. ಕಸದ ಮೇಲೆ ನೊಣಗಳು ಓಡಾಡುತ್ತಿವೆ. That means you can see the flies over here, right here. Okay, that you can say. ಕಸದ ಮೇಲೆ ಸೊಳ್ಳೆಗಳು ಓಡಾಡುತ್ತಿವೆ. There are mosquitoes on the trash. There are mosquitoes on those rubbish. And by seeing this, I felt that there are rats over there. ಅಲ್ಲಿ ಇಲಿಗಳು ಓಡಾಡುತ್ತಿವೆ. You can see these images. There are rats over there. ಅಲ್ಲಿ ಇಲಿಗಳು ಓಡಾಡುತ್ತಿವೆ. Okay, now let's see the next one. There is a school here and a lady is preparing a fried foods and she is selling in front of the school. ಶಾಲೆಯ ಎದುರು ಒಬ್ಬ ಮಹಿಳೆ ಕರಿದ ತಿಂಡಿಯನ್ನು ಮಾಡಿ ಮಾರುತ್ತಿದ್ದಾಳೆ. That is, a lady is selling the fried foods in front of the school. She is selling the fried foods in front of the school. Okay, ಇಂತಹ ತಿಂಡಿಯನ್ನು ತಿನ್ನಬಾರದು. We should not eat such type of foods. Thank you for watching this video. If you want to see more videos on Kali Kannada Class 3, please subscribe to my channel.